ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ನಾವು ಚಿತ್ರದುರ್ಗ ಡೇ 1 ನಲ್ಲಿ ಚಿತ್ರದುರ್ಗ ಕೋಟೆ, ಚಂದ್ರವಳ್ಳಿ ಆರ್ಕಿಯಾಲಜಿಕಲ್ ಸೈಟ್ ಮತ್ತೆ ಮುರುಘಾಶಿರ ಮಠನ ನೋಡಿದ್ವಿ. ಈಗ ನಾವು ಡೇ 2 ಅಲ್ಲಿ ಬೆಳಗ್ಗೆ 6 ಗಂಟೆಗೇನೆ ಎದ್ದು ರೂಮ್ನ ಚೆಕ್ಔಟ್ ಮಾಡಿ ನಾವು ಡೇ 2ನ ಸ್ಟಾರ್ಟ್ ಮಾಡ್ತಾ ಇದೀವಿ. ನಾವು ಡೇ 2 ಅಲ್ಲಿ ಜೋಗಿಮಟ್ಟಿ, ಆಡುಮಲ್ಲೇಶ್ವರ ಝೂ, ಇಮದ್ಗಿರಿ ಫಾಲ್ಸ್ ಮತ್ತೆ ವಾಣಿವಿಲಾಸ ಡ್ಯಾಮ್ನ ನೋಡಕ್ಕೆ ಹೋಗ್ತಾ ಇದೀವಿ. ಈ ಪ್ಲೇಸ್ನೆಲ್ಲ ಮುಗಿಸ್ಕೊಂಡು ರಿಟರ್ನ್ ಬೆಂಗಳೂರಿಗೆ ನಾವು ಈವ್ನಿಂಗ್ ಹೊರಡ್ತೀವಿ. ನಾವಿವಾಗ ಬೆಳಿಗ್ಗೆ 6 ಗಂಟೆಗೇನೆ ಎದ್ದು ನಾವಿವಾಗ ಹೋಗ್ತಾ ಇರೋ ಪ್ಲೇಸ್ ಬಂದು ಜೋಗಿಮಟ್ಟಿ. ಜೋಗಿಮಟ್ಟಿಗೆ ಹೋಗೋದಿಕ್ಕೆ ಯಾವುದೇ ರೀತಿ ಬಸ್ ಫೆಸಿಲಿಟಿ ಇರೋದಿಲ್ಲ. ಚಿತ್ರದುರ್ಗದಿಂದ ಅದು 10 ಕಿಲೋಮೀಟರ್ ದೂರ ಇರೋದ್ರಿಂದ ನಾವಿವಾಗ ಆಟೋನ ಮಾತಾಡ್ಕೋತಾ ಇದ್ದೀವಿ. ಬಸ್ ಸ್ಟಾಪ್ ಹತ್ರನೇ ನಿಮಗೆ ತುಂಬಾನೇ ಆಟೋಗಳು ಸಿಗುತ್ತೆ. ನಾವು ಈ 3 ಪ್ಲೇಸ್ನ ಕವರ್ ಮಾಡೋದಕ್ಕೆ 600 ರುಪೀಸ್ ಕೊಟ್ಬಿಟ್ಟು ನಾವಿವಾಗ ಆಟೋನ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಜೋಗಿಮಟ್ಟಿಗೆ ಹೋಗೋದಿಕ್ಕೆ ಎಂಟ್ರಿ ಟೈಮ್ ಬಂದು ಮಾರ್ನಿಂಗ್ 6 ಗಂಟೆಯಿಂದ 12 ಗಂಟೆ ಗಂಟ ಇರುತ್ತೆ ಅಷ್ಟೇನೆ. ಈ ಜೋಗಿಮಟ್ಟಿಗೆ ಹೋಗೋ ರೋಡ್ ಫುಲ್ ಫಾರೆಸ್ಟ್ ಮಧ್ಯದಲ್ಲಿ ಇರೋದ್ರಿಂದ ಇಲ್ಲಿ ಕಾಡು ಪ್ರಾಣಿಗಳು ಬರೋದ್ರಿಂದ ಇಲ್ಲಿ ಮಧ್ಯಾಹ್ನ 12 ಗಂಟೆ ಗಂಟ ಮಾತ್ರ ಎಂಟ್ರಿ ಟೈಮ್ ಇರುತ್ತೆ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೇಳ್ತಾರೆ. ನಾವು ಹೋಗೋ ರೋಡು ಸಹ ತುಂಬಾನೇ ಫಾರೆಸ್ಟ್ ಅಲ್ಲಿ ಇರೋದ್ರಿಂದ ಇಲ್ಲಿ ನಾವು ಆದಷ್ಟು ಬೇಗ ಹೋದ್ವಿ ಅಂದ್ರೆ ತುಂಬಾನೇ ಒಳ್ಳೇದು. ನಾವು ಹೋಗ್ತಾ ಇರೋ ರೋಡು ಸ್ವಲ್ಪ ದೂರ ಚೆನ್ನಾಗಿಲ್ಲ, ಅದರಿಂದ ನಾವು ಜೋಗಿಮಟ್ಟಿನ ರೀಚ್ ಆಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಜೋಗಿಮಟ್ಟಿ ವ್ಯೂ ಪಾಯಿಂಟ್ ನಾವು ನೋಡೋದಿಕ್ಕೆ ಹೋಗೋದಿಕ್ಕೆ ಸ್ವಲ್ಪ ಬೇಗನೆ ಹೊರಟ್ರೆ ನಮಗೆ ಅಲ್ಲಿ ಫಾಗ್ ಮತ್ತೆ ವ್ಯೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಜೋಗಿಮಟ್ಟಿಗೆ ನಾವಿವಾಗ ರೀಚ್ ಆಗಿದ್ದೀವಿ. ಇದೇನೆ ಎಂಟ್ರಿ ಗೇಟ್. ಇಲ್ಲಿಂದ ನಾವು ಒಳಗಡೆ 150 ಸ್ಟೆಪ್ಸ್ನ ಹತ್ತಿದ್ವಿ ಅಂದ್ರೆ ನಮಗೆ ವ್ಯೂ ಪಾಯಿಂಟ್ ಸಿಗುತ್ತೆ. ಈ ಜೋಗಿಮಟ್ಟಿಯನ್ನ ಬಯಲು ಸೀಮೆಯ ಊಟಿ ಅಂತಾನೆ ಕರೀತಾರೆ. ಈ ಜೋಗಿಮಟ್ಟಿ ಫಾರೆಸ್ಟ್ 1000 ಹೆಕ್ಟೇರ್ಗಳು ಇದಾವೆ. ಇದು ಸಮುದ್ರ ಮಟ್ಟದಿಂದ 3803 ಅಡಿಗಳು ಎತ್ತರವಿದೆ. ಈ ಜೋಗಿಮಟ್ಟಿಯ ವಿಶೇಷ ಏನು ಅಂದ್ರೆ ಇದು ನಮ್ಮ ಏಷ್ಯಾದಲ್ಲೇ ಅತಿ ಹೆಚ್ಚಾಗಿ ಗಾಳಿನ ಬೀಸುವಂತಹ ಪ್ರದೇಶ. ನಾವಿಲ್ಲಿ ಮೇಲೆ ಹೋದ್ಮೇಲೆ ತುಂಬಾನೇ ವಿಂಡ್ಮಿಲ್ ಸಹ ನೋಡ್ತೀವಿ. ಈ ಪ್ಲೇಸ್ನ ಜೋಗಿಮಟ್ಟಿ ಅಂತಾನೆ ಏನಕ್ಕೆ ಕರೀತಾರೆ ಅಂತ ಅಂದ್ರೆ ಹಿಂದೆ ಈ ಪ್ರದೇಶದಲ್ಲಿ ಒಂದು ಜೋಗಿ ವಾಸಿಸುತ್ತಿದ್ರು. ಅವರಿಗೆ ಅನೇಕ ವನಸ್ಪತಿಗಳ ಪರಿಚಯ ಇತ್ತು. ಅವರು ಬಡ ರೋಗಿಗಳಿಗೆ ಅವರಿಗೆ ಗೊತ್ತಿರುವಂತಹ ವನಸ್ಪತಿಯಿಂದ ಔಷಧಿಯನ್ನ ಮಾಡಿಕೊಡ್ತಿದ್ರಂತೆ. ಅವರ ಕಾಲ ಮುಗಿದ ನಂತರ ಇಲ್ಲಿ ಅವರ ದೇಹವನ್ನ ತ್ಯಾಗವನ್ನ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಈ ಪ್ರದೇಶಕ್ಕೆ ಜೋಗಿಮಟ್ಟಿ ಅಂತ ಹೆಸರು ಬಂದಿದೆ. ಈ ಬೆಟ್ಟದ ಮೇಲೆ ಜೋಗಿಯ ದೇವಾಲಯ ಸಹ ಇದೆ. ಮೇಲೆ ಹೋದ್ಮೇಲೆ ನಮಗೆ ವ್ಯೂ ಪಾಯಿಂಟ್ ಸಹ ಕಾಣಿಸುತ್ತೆ. ಅದ್ರ ಮೇಲೆ ಹತ್ಕೊಂಡು ನಾವು ಹೋದ್ವಿ ಅಂದ್ರೆ ನಮಗೆ ಜೋರಾಗಿ ಬೀಸುವ ಗಾಳಿಯಲ್ಲಿ ನಿಂತ್ಕೊಂಡು ವ್ಯೂನ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ನಾವು ಜೋಗಿಮಟ್ಟಿನ ನೋಡ್ಕೊಂಡು ಅಲ್ಲಿಂದ ಇಮದ್ಗಿರಿ ಫಾಲ್ಸ್ಗೆ ಹೋಗ್ತಾ ಇದೀವಿ. ಈ ಇಮದ್ಗಿರಿ ಫಾಲ್ಸ್ ನಾವಿವಾಗ ಬಂದ್ವಿ ಅಲ್ಲ, ಆ ರೋಡಲ್ಲೇನೆ ನಮ್ಗೆ ಸಿಗೋದು. ಸೊ ಅದಕ್ಕೆ ನಾವಿವಾಗ ರಿಟರ್ನ್ ಹೋಗ್ತಾ ಇದೀವಿ. ಈ ಜೋಗಿಮಟ್ಟಿಯಿಂದ ಇಮದ್ಗಿರಿ ಫಾಲ್ಸ್ಗೆ 4 ಕಿಲೋಮೀಟರ್ ಇದೆ. ಇಮದ್ಗಿರಿ ಫಾಲ್ಸ್ಗೆ ಹೋಗೋದಿಕ್ಕೆ ನಮ್ಗೆ ಆಟೋ ಇಲ್ಲಿ ತನಕ ಮಾತ್ರ ಲಾಸ್ಟ್ ಆಗುತ್ತೆ. ಇಲ್ಲಿಂದ ನಾವು 1 ಕಿಲೋಮೀಟರ್ ದೂರ ಟ್ರಕ್ಕಿಂಗ್ ಅಲ್ಲಿ ಹೋಗ್ಬೇಕಾಗಿರುತ್ತೆ.
ನಾವಿವಾಗ ರೀಚ್ ಆಗಿದೀವಿ. ಇದೇ ಫಾಲ್ಸು. ಇದೇನು ಅಷ್ಟೊಂದು ದೊಡ್ಡ ಫಾಲ್ಸ್ ಏನಲ್ಲ, ಚಿಕ್ಕದೇನೆ. ಈ ಪ್ಲೇಸ್ಗೆ ಟ್ರಕ್ ಮಾಡ್ಕೊಂಡು ಬಂದು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಇದನ್ನ ಮುಗಿಸ್ಕೊಂಡು ನಾವಿವಾಗ ಆಡುಮಲ್ಲೇಶ್ವರ ಝೂಗೆ ಹೋಗ್ತಾ ಇದೀವಿ. ಜೋಗಿಮಟ್ಟಿಯಿಂದ ಆಡುಮಲ್ಲೇಶ್ವರ ಝೂಗೆ 6.5 ಕಿಲೋಮೀಟರ್ಸ್ ಇದೆ. ಆಡುಮಲ್ಲೇಶ್ವರ ಝೂಗೆ ಒಬ್ಬರಿಗೆ 50 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಒಳಗಡೆ ಹೋಗ್ತಿದ್ದಂಗೆ ನಾವು ಇಲ್ಲಿ ಅನೇಕ ಪ್ರಾಣಿಗಳನ್ನ ನೋಡ್ಕೊಂಡು ನಾವು ಒಂದು 30 ಮಿನಿಟ್ಸ್ ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು. ಈ ಝೂ ಒಳಗಡೆ ನಾವು ಪ್ಲೇಯಿಂಗ್ ಗ್ರೌಂಡ್ ನ ನೋಡ್ತೀವಿ. ಇಲ್ಲೂ ಮಕ್ಕಳು ಆಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಯಾವುದೇ ರೀತಿ ಎಂಟ್ರಿ ಟಿಕೆಟ್ ನ ತಗೊಳ್ಳೋ ನೆಸಸ್ ಇಲ್ಲ. ನಾವು ಝೂಗೆ ತಗೊಂಡ ಟಿಕೆಟ್ ಅಲ್ಲೇನೆ ಇದ್ರೊಳಗಡೆ ಸಹ ಹೋಗ್ಬೋದು. ನೀವು ಈ 3 ಪ್ಲೇಸ್ ನ ಮುಗಿಸ್ಕೊಂಡು ನೆಕ್ಸ್ಟ್ ನೀವು ವಾಣಿವಿಲಾಸ ಡ್ಯಾಮ್ ಹತ್ರ ಹೋಗ್ಬೋದು. ನಾವು ಅದಕ್ಕಿಂತ ಮುಂಚೆ ಇಲ್ಲಿರುವ ಇಂಗಿಲ್ದಾಲ್ ವಿಲೇಜ್ ಹತ್ರ ಇರುವ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಈಗ ಹೋಗ್ತಾ ಇದೀವಿ. ನಾವು ಆಟೋದವರ ಹತ್ರ ಎಕ್ಸ್ಟ್ರಾನ ಮಾತಾಡ್ಕೊಂಡು ಈಗ ನಾವು ಹೋಗ್ತಾ ಇರೋದು. ಇದು ಬಂದು ಅಟ್ಟಿ ಗೋಲ್ಡ್ ಮೈನ್ಸ್ ಪಕ್ಕದಲ್ಲೇ ಈ ದೇವಾಲಯ ಸಹ ಬರುತ್ತೆ. ಇದು ಎಲ್ಲಿರೋದು ಅಂತ ಅಂದ್ರೆ ಇಂಗಿಲ್ದಾಲ್ ವಿಲೇಜ್ ಅಲ್ಲಿ. ಇದು ಬಂದು ಚಿತ್ರದುರ್ಗ ಸಿಟಿಯಿಂದ 10 ಕಿಲೋಮೀಟರ್ ದೂರ ಆಗುತ್ತೆ. ಇದನ್ನ ಬೆಳ್ಳಿಗುಡ್ಡ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಅಂತ ಕರೀತಾರೆ. ಈ ದೇವಾಲಯದ ಹತ್ರನೇ ನಮಗೆ ಅಟ್ಟಿ ಗೋಲ್ಡ್ ಮೈನ್ಸ್ ಸಹ ಇದೆ. ನೋಡಿ, ಈ ದೇವಾಲಯದ ಎಂಟ್ರೆನ್ಸ್ ಪಕ್ಕದಲ್ಲೇ ನಮಗೆ ಅಟ್ಟಿ ಗೋಲ್ಡ್ ಮೈನ್ಸ್ ಗೆಸ್ಟ್ ಹೌಸ್ ಕಾಣಿಸ್ತಿದೆ. ಈ ದೇವಾಲಯದ ಹೆಸರು ಬೆಳ್ಳಿಗುಡ್ಡ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಅಂತ ನಿಮ್ಗೆ ಆಗ್ಲೇನೆ ತಿಳಿಸಿದ್ದೆ. ಯಾರಿಗೆ ತಾನೇ ವಿಂಡ್ ಮಿಲ್ ನ ಪಕ್ಕದಲ್ಲೇ ನೋಡ್ಬೇಕು ಅಂತ ಅನ್ಸೋದಿಲ್ಲ. ನಾವಿವಾಗ ಹೋಗ್ತಾ ಇರೋ ದೇವಾಲಯದ ಪಕ್ಕದಲ್ಲೇ ನಾವು ವಿಂಡ್ ಮಿಲ್ ನ ನೋಡ್ತೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಮ್ಗೆ ತುಂಬಾ ಹತ್ರನೇ ವಿಂಡ್ ಮಿಲ್ ಕಾಣಿಸ್ತಾ ಇದೆ. ಮತ್ತೆ ಈ ದೇವಾಲಯದ ಹತ್ರ ನಿಂತ್ಕೊಂಡು ನೋಡೋದಕ್ಕೂ ಅಷ್ಟೇನೆ ತುಂಬಾನೇ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿರುವ ಅಟ್ಟಿ ಗೋಲ್ಡ್ ಮೈನ್ಸ್ ಅಲ್ಲಿ ಯಾವುದೇ ರೀತಿ ವರ್ಕ್ ನಡೀತಾ ಇಲ್ಲ. ಇದು ಕ್ಲೋಸ್ ಆಗಿದೆ. ಆ ಕಾಲದಲ್ಲಿ ಅಟ್ಟಿ ಗೋಲ್ಡ್ ಮೈನ್ಸ್ ಅಲ್ಲಿ ಯೂಸ್ ಮಾಡ್ತಿದ್ದಂತಹ ಎಲ್ಲಾ ವಸ್ತುಗಳನ್ನ ಇಲ್ಲಿ ಇಟ್ಟಿದ್ದಾರೆ. ನಾವು ಇರೋ ಪ್ಲೇಸ್ ಇಂದ ಸ್ವಲ್ಪ ಮುಂದಕ್ಕೆ ಹೋದ್ವಿ ಅಂದ್ರೆ ನಮ್ಗೆ ಅಟ್ಟಿ ಗೋಲ್ಡ್ ಮೈನ್ಸ್ ಕಾಣಿಸುತ್ತೆ. ನಾವು ಆಚೆಯಿಂದಾನೇ ನೋಡ್ಕೊಂಡು ಮತ್ತೆ ನಾವಿವಾಗ ಚಿತ್ರದುರ್ಗ ಬಸ್ ಸ್ಟಾಪ್ಗೆ ಹೋಗ್ತಾ ಇದೀವಿ. ನಾವು ನೆಕ್ಸ್ಟ್ ಹೋಗ್ತಾ ಇರೋದು ವಾಣಿವಿಲಾಸ ಡ್ಯಾಮ್ ಅಂತ ಹೇಳಿದ್ನಲ್ವಾ. ಈ ವಾಣಿವಿಲಾಸ ಡ್ಯಾಮ್ಗೆ ಹೋಗೋದಕ್ಕೆ ಚಿತ್ರದುರ್ಗದಿಂದ 56 ಕಿಲೋಮೀಟರ್ಸ್ ಇದೆ. ನಾವು ಇವಾಗ ಚಿತ್ರದುರ್ಗದಿಂದ ಮೊದಲು ಹಿರಿಯೂರ್ನ ರೀಚ್ ಆಗಬೇಕು. ಈ ಹಿರಿಯೂರ್ಗೆ ತುಂಬಾನೇ ಬಸ್ ಕನೆಕ್ಟಿವಿಟೀಸ್ ಇದಾವೆ. ಚಿತ್ರದುರ್ಗದಿಂದ ಬಸ್ಸಲ್ಲಿ 59 ರೂಪೀಸ್ನ ಚಾರ್ಜ್ ಮಾಡ್ತಾರೆ. 1 ಅವರ್ ಜರ್ನಿ ಇರುತ್ತೆ. ನೋಡಿ, ನಾವಿವಾಗ ಚಿತ್ರದುರ್ಗದಿಂದ ಹಿರಿಯೂರ್ನ ರೀಚ್ ಆಗಿದ್ದೀವಿ. ಹಿರಿಯೂರ್ ಬಸ್ ಸ್ಟಾಪ್ ಇಂದ ನಮಗೆ ವಾಣಿವಿಲಾಸ ಡ್ಯಾಮ್ಗೆ ಹೋಗೋದಿಕ್ಕೆ ಗವರ್ಮೆಂಟ್ ಬಸ್ಸು ಇದಾವೆ ಮತ್ತೆ ಪ್ರೈವೇಟ್ ಬಸ್ಸಸ್ಸು ಇದಾವೆ. ಗವರ್ಮೆಂಟ್ ಬಸ್ಸು ತುಂಬಾ ಟೈಮಿಂಗ್ಸು ಡಿಫ್ರೆನ್ಸ್ ಇರೋದ್ರಿಂದ ನಮಗೆ ಅಷ್ಟೊಂದು ಬಸ್ಗಳು ಸಿಗೋದಿಲ್ಲ. ಆದ್ರೆ ನಮಗೆ ಬಸ್ ಸ್ಟಾಪ್ ಆಚೆ ಬಂದ್ವಿ ಅಂತ ಅಂದ್ರೆ ನಮಗೆ ಈ KSRTC ಬಸ್ ಸ್ಟಾಪ್ ಪಕ್ಕದಲ್ಲೇ ನಮಗೆ ಪ್ರೈವೇಟ್ ಬಸ್ಸಸ್ ಸಹ ಸಿಗುತ್ತೆ. ಇಲ್ಲಿ 30 ಮಿನಿಟ್ಸ್ಗೆ ಒಂದು ಹೊಸದುರ್ಗಗೆ ಹೋಗೋ ಬಸ್ಸಸ್ ಸಿಗುತ್ತೆ. ಹೊಸದುರ್ಗಗೆ ಹೋಗೋ ಬಸ್ಸಸ್ನ ಹತ್ಕೊಂಡ್ವಿ ಅಂದ್ರೆ ನಮಗೆ ವಾಣಿವಿಲಾಸ್ ಡ್ಯಾಮ್ ಹತ್ರ ನಮ್ಮನ್ನ ಸ್ಟಾಪ್ ಮಾಡ್ತಾರೆ. ಹಿರಿಯೂರಿಂದ ವಾಣಿವಿಲಾಸ ಡ್ಯಾಮ್ಗೆ ಹೋಗೋದಕ್ಕೆ 20 ಕಿಲೋಮೀಟರ್ಸ್ ಇರುತ್ತೆ. ಬಸ್ಸಲ್ಲಿ 25 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಈ ವಾಣಿವಿಲಾಸ ಡ್ಯಾಮ್ನ ಮಾರಿಕಣಿವೆ ಡ್ಯಾಮ್ ಅಂತ ಸಹ ಕರೀತಾರೆ. ನೋಡಿ, ನಾವಿವಾಗ ಬಸ್ನ ಇಳ್ಕೊಂಡಿದೀವಿ. ಇದೇನೆ ಎಂಟ್ರೆನ್ಸ್ ದ್ವಾರ. ಈ ಎಂಟ್ರೆನ್ಸ್ ಇಂದ ನಾವು ಡ್ಯಾಮ್ ಹತ್ರಕ್ಕೆ ಹೋಗೋದಿಕ್ಕೆ 1/2 ಕಿಲೋಮೀಟರ್ ಇರುತ್ತೆ.
ನೀವು ಇಲ್ಲಿಂದ ನಡ್ಕೊಂಡಾದ್ರೂ ಹೋಗ್ಬೋದು, ಇಲ್ಲಾಂದ್ರೆ ನಿಮ್ಗೆ ಆಟೋ ಫೆಸಿಲಿಟೀಸ್ ಸಹ ಸಿಗುತ್ತೆ. ನಾವು ನಡ್ಕೊಂಡೇನೆ ಹೋಗ್ತಾ ಇದೀವಿ. ಆಟೋದಲ್ಲಿ ಹೋಗೋದಾದ್ರೆ ಒಬ್ರಿಗೆ 10 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿ ಲಗೇಜ್ ಇಡೋದಿಕ್ಕೆ ಲಗೇಜ್ ಕೌಂಟರ್ಸ್ ಇರೋದಿಲ್ಲ. ಇಲ್ಲಿರುವ ಶಾಪ್ಸ್ ಹತ್ರನೇ ನಾವು ಕೇಳ್ಬಿಟ್ಟು ಇಟ್ಟಿದೀವಿ. ಅವರು ಸಹ ಇಡಿ ಅಂತ ಹೇಳಿದ್ರು. ಈ ಬ್ಯಾಗ್ಸ್ಗೆ ಯಾವುದೇ ರೀತಿ ಚಾರ್ಜಸ್ ಅವರು ಮಾಡೋದಿಲ್ಲ. ಬಟ್ ಅವ್ರ ಶಾಪ್ ಅಲ್ಲಿ ನಾವು ಪರ್ಚೇಸ್ ಮಾಡಿದ್ವಿ ಅಂದ್ರೆ ಅದೇ ಸಾಕು ಅಂತ ತಮ್ಗೆ ತಿಳಿಸಿದ್ರು. ಡ್ಯಾಮ್ಗೆ ಹೋಗೋಕ್ಕಿಂತ ಮುಂಚೆ ಮೊದಲು ನಾವು ದೇವಾಲಯದ ಹತ್ರ ಹೋಗಿ ದೇವ್ರ ದರ್ಶನ ಪಡ್ಕೊಂಡು ಅದಾದ್ಮೇಲೆ ಡ್ಯಾಮ್ ಹತ್ರ ಹೋಗೋಣ. ಈ ದೇವಾಲಯದ ವಿಶೇಷ ಏನು ಅಂತ ಅಂದ್ರೆ, ಇಲ್ಲಿ ಡ್ಯಾಮ್ ಅನ್ನ ನಿರ್ಮಾಣ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಹರಿಯುವ ವೇದಾವತಿ ನದಿಯ ರಭಸವನ್ನ ಕಂಟ್ರೋಲ್ ಮಾಡೋದಿಕ್ಕೆ ಆಗೋದಿಲ್ಲ. ಆ ಸಮಯದಲ್ಲಿ ಮೈಸೂರು ಮಹಾರಾಜರು ಜ್ಯೋತಿಷ್ಯರ ಬಳಿ ಹೋದಾಗ ಅವರು ಇಲ್ಲಿ ಮಾರಿಯಮ್ಮ ದೇವಸ್ಥಾನವನ್ನು ನಿರ್ಮಿಸಲು ಸೂಚಿಸಿದರು. ಮಾರಿಯಮ್ಮ ದೇವಸ್ಥಾನವನ್ನ ನಿರ್ಮಿಸಿದ ನಂತರ ಇಲ್ಲಿ ವೇದಾವತಿ ನದಿಯ ರಭಸವು ಕಮ್ಮಿ ಆಯಿತು ಎಂದು ನಂಬಲಾಗುತ್ತೆ. ಇಲ್ಲಿ ನಾವು ಮಾರಿಕಾಂಬಾ ಮತ್ತೆ ರಂಗನಾಥ ಸ್ವಾಮಿ ದೇವಾಲಯಗಳನ್ನ ನೋಡ್ತೀವಿ. ನಾವಿವಾಗ ದೇವಾಲಯವನ್ನ ದರ್ಶನ ಪಡ್ಕೊಂಡು ಈಗ ನಾವು ಡ್ಯಾಮ್ ನ ನೋಡಕ್ಕೆ ಹೋಗ್ತಾ ಇದೀವಿ. ಈ ಡ್ಯಾಮು ಎಂಟ್ರಿ ಟೈಮಿಂಗ್ಸ್ ನೋಡೋದಾದ್ರೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಇರುತ್ತೆ. ಈ ಡ್ಯಾಮ್ ನ ನೋಡೋದಿಕ್ಕೆ ಯಾವುದೇ ರೀತಿ ಎಂಟ್ರಿ ಫೀಸ್ ಇರೋದಿಲ್ಲ. ಈ ಡ್ಯಾಮ್ಗೆ ಹೋಗೋದಿಕ್ಕೆ ನಾವು ಸ್ವಲ್ಪ ಸ್ಟೆಪ್ಸ್ ನ ಹತ್ಕೊಂಡು ಹೋಗ್ಬೇಕು. ಇಲ್ಲಿ ಮೈಸೂರಿನ ಮಹಾರಾಜರು ಕಟ್ಟಿಸಿದ ಅಣೆಕಟ್ಟು ಇದು ಅಂತ ಹೇಳ್ತಾರೆ. ಈ ವಾಣಿವಿಲಾಸ ಡ್ಯಾಮು ರಾಜ್ಯದ ಅತ್ಯಂತ ಹಳೆಯದಾದ ಡ್ಯಾಮ್ ಅಂತಾನೆ ಹೆಸರುವಾಸಿಯಾಗಿದೆ. ಈ ಡ್ಯಾಮು KRS ಡ್ಯಾಮ್ಗಿಂತನೂ ಹಳೆಯದು. ಇಲ್ಲಿ ವೇದಾವತಿ ನದಿಗೆ ಈ ಡ್ಯಾಮ್ ಅನ್ನ ಕಟ್ಟಿದ್ದಾರೆ. ಈ ಡ್ಯಾಮ್ ಅಲ್ಲಿ ನೀರಿದ್ದಾಗ ಇಂಡಿಯಾ ಮ್ಯಾಪ್ ತರ ಕಾಣಿಸುತ್ತೆ. ಈ ಡ್ಯಾಮ್ ಅನ್ನ ನೋಡ್ಕೊಂಡು ನಾವಿವಾಗ ರಿಟರ್ನ್ ಮನೆಗೆ ಹೋಗ್ತಾ ಇದೀವಿ. ಈ 2 ಡೇಸ್ ಟ್ರಿಪ್ ಚಿತ್ರದುರ್ಗದಲ್ಲಿ ಎಲ್ಲಾ ಪ್ಲೇಸಸ್ ಆಲ್ಮೋಸ್ಟ್ ಕವರ್ ಮಾಡಿದೀವಿ ಅಂತ ನಾವು ಅನ್ಕೋತಾ ಇದೀವಿ. ನೀವೇನಾದ್ರೂ ಪಾರ್ಟ್ 1 ನೋಡಿಲ್ಲ ಅಂದ್ರೆ ಸಹ ಅದನ್ನು ಸಹ ನೋಡಿ ನೀವು ಈ ಟ್ರಿಪ್ ನ ಪ್ಲಾನ್ ಮಾಡಬಹುದು. ನೀವು ಈ ಡ್ಯಾಮ್ ಹತ್ರದಿಂದ ನಡ್ಕೊಂಡು ಅಥವಾ ಆಟೋದಲ್ಲಿ ಏನಾದ್ರೂ ದ್ವಾರನ ರೀಚ್ ಆದ್ರೆ ಅಂದ್ರೆ ನಿಮಗೆ ಅಲ್ಲಿಂದ ಹಿರಿಯೂರ್ಗೆ ಹೋಗೋ ಬಸ್ಸಸ್ ಸಿಗುತ್ತೆ. ಹಿರಿಯೂರಿಂದ ನಿಮಗೆ ಬೆಂಗಳೂರಿಗೆ ಹೋಗೋ ಬಸ್ಸಸ್ ಅಲ್ಲಿಂದ ಸಿಗುತ್ತೆ. ಈ ದ್ವಾರದ ಹತ್ರ ಇಂದ ಲಾಸ್ಟ್ ಬಸ್ ಬಂದು 8:00 ಇರುತ್ತೆ. ನೀವು ಅದ್ರ ಒಳಗಡೆ ಈ ಪ್ಲೇಸ್ ಇಂದ ಹೊರಡೋದು ಒಳ್ಳೇದು. ಚಿತ್ರದುರ್ಗದ ಎಲ್ಲಾ ಪ್ಲೇಸಸ್ ನಾವು ಡೇ 1 ಮತ್ತೆ ಡೇ 2 ಅಲ್ಲಿ ನೋಡಿದ್ವಿ. ನೀವು ಈ ಟ್ರಿಪ್ಗೆ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ನಮ್ ರೀತಿನೇ ಪ್ಲಾನ್ ಮಾಡ್ಕೊಂಡು ಹೋದ್ರೆ ಅಂದ್ರೆ ನಿಮಗೆ ಎಲ್ಲಾ ಪ್ಲೇಸಸ್ ಕವರ್ ಮಾಡಬಹುದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.